ಬರೀ ಇಲ್ಲಿಗಷ್ಟೇ ಅಲ್ಲ, ಸಿನಿಮಾಗಳಂತ ಬಂದರೂ ಕೂಡ ಸಣ್ಣ ವಯಸ್ಸಲ್ಲೇ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಮಾಡಿದ ಅಷ್ಟು ಸಿನಿಮಾಗಳಲ್ಲೂ ಕೂಡ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಇವತ್ತು ಈ ಥರ ಕೂತ್ಕೊಂಡಿದ್ದೀರ ಮ್ಯಾಮ್. ಹಿಂದೆ ಹಿಂಗೆ ತಿರುಗಿ ಮುಂದೆ ನೋಡುವಂಥ ಸಂದರ್ಭದಲ್ಲಿ ಏನೆಲ್ಲ ನೆನಪಿಗೆ ಬರುತ್ತೆ ನಿಮಗೆ? ಯಾಕಂದರೆ ಸಣ್ಣ ವಯಸ್ಸು, ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು, ನಾನು ಮೊನ್ನೆ ಗಮನಿಸ್ತಾ ಇದ್ದೆ. 16 ವರ್ಷಕ್ಕೆ ನಾನು ರಾಜ್ಕುಮಾರ್ಗೆ ಹೀರೋಯಿನ್ ಆಗಿದೆ ಅಂತ ಒಂದು ವಿಡಿಯೋ, ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಲೆಜೆಂಡು, ಆವಾಗ ನೀವು 16 ವರ್ಷದಲ್ಲಿ ಆ್ಯಕ್ಟ್ ಮಾಡುವಾಗ ಹೇಗಿತ್ತು ಆ ಕ್ಷಣ ಎಲ್ಲ ನೆನಪಾಗುತ್ತಾ ಅಂತ ಹೇಳಿ? ಎಲ್ಲ ನೆನಪಾಗುತ್ತೆ ಅಮ್ಮ. ರಾಜ್ಕುಮಾರ್ ಅನ್ನುವಂಥ ಒಂದು ಧ್ರುವ ನಕ್ಷತ್ರ. ಅವರು ಒಂದು ಶತಮಾನಕ್ಕೆ ಒಂದೇ ವ್ಯಕ್ತಿ. ಅವರು ಕನ್ನಡ ಚಿತ್ರರಂಗದ ರಾಜ್ಕುಮಾರ. ಅವರನ್ನು ಆ ಎತ್ತರದ ವ್ಯಕ್ತಿ ಜೊತೆ ನನಗೆ 16 ವರ್ಷಕ್ಕೆ ನಾನು ಅವ್ರ ಜೊತೆ ಹೀರೋಯಿನ್ ಆದಾಗ ಅವರು ಎಲ್ಲರೂ, ಆ ಕುಟುಂಬ ನಮ್ಮನ್ನು ಒಪ್ಕೊಂಡಿರೋದು ನಾವು ಮರೆಯೋಕ್ಕಾಗುತ್ತಾ ಅಮ್ಮ? ನಾನು ಯಾವತ್ತೂ ಕೂಡ ಜೀವನನ ಹಿಂದೆ ತಿರುಗಿನೇ ನೋಡೋದು. ಹಿಂದೆ ತಿರುಗಿ ನೋಡಿದಾಗ ಈಗಿರೋ ನೆಲೆ ನಮ್ಗೆ ಅರ್ಥ ಆಗುತ್ತೆ. ನಾವು ಮುಂದೆ ಹಾಗೆ ನೋಡ್ಕೊಂಡು ಹೋದರೆ ನಾನು ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಅದೆಲ್ಲವೂ ಕೂಡ ನೆನಪಾಗುತ್ತೆ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅಭಿನಯಿಸುವಂಥದ್ದೇ ಒಂದು ದೊಡ್ಡದು. ತುದಿಗಾಲಲ್ಲಿ ನಿಲ್ತಿದ್ರಮ್ಮ ಆಗ. ಎಂತೆಂಥ ಸುಂದರಿಯರು, ಭಾರತೀಯ ಚಿತ್ರರಂಗದ ಅನೇಕ ಹೀರೋಯಿನ್ಗಳು ತುದಿಗಾಲಿನಲ್ಲಿ ಒಂದು ಸಿನಿಮಾ ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆ ಅಭಿನಯಿಸಬೇಕು ಅಂತ. ಯಾಕೆಂದರೆ ರಾಜ್ಕುಮಾರ್ ಅಂತಂದರೆ ಅದು ಗೌರಿ ಶಂಕರ. ಸೊ ಹಾಗಿದ್ದಾಗ ಅವ್ರ ಜೊತೆಗೆ ನಮ್ಗೆ 7 ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಯೋಗ ಸಿಗೋದಿದೆ ಅಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ನೆನಪಾಗುತ್ತೆ, ಶಂಕರ್ ನಾಗ್ ನೆನಪಾಗುತ್ತೆ, ವಿಷ್ಣುವರ್ಧನ್ ನೆನಪಾಗುತ್ತೆ, ಅಂಬರೀಷ್ ಅವ್ರು ನೆನಪಾಗುತ್ತೆ, ಎಲ್ಲರದ್ದು ನೆನಪಾಗುತ್ತಮ್ಮ. ಉದ್ಯಮದಲ್ಲಿ ನಾವು ಎಷ್ಟು ಜನರನ್ನು ಕಳ್ಕೊಂಡಿದ್ದು. ಸರ್ಜಮ್ಮ ಹೋದರು, ಜಯಂತಿಯವರು ಹೋದರು, ಪನ್ರೇಬಾಯಿ, ನಮ್ಮ ಕಣ್ಮುಂದೆನೇ ಅನೇಕ ಗಣ್ಯರು, ಉದ್ಯಮ ಕಟ್ಟಿ ಬೆಳೆಸಿದಂಥ ಮಹನೀಯರೆಲ್ಲರನ್ನು ನಾವು ಕಳ್ಕೊಂಡಿದ್ದೀವಿ. ಆದರೆ ಅವರ ಆಶೀರ್ವಾದ ಇದೆ. ರಾಜ್ಕುಮಾರ್ ಅವರು ಹೇಳ್ತಿದ್ದು, ನಿಮ್ಮ ಹತ್ರ ಮಾತಾಡ್ತಿದ್ದು ಯಾವುದಾದ್ರು ಒಂದು ವಿಚಾರ ಯಾವತ್ತೂ ನನ್ನ ಕಾಡುತ್ತೆ ಅಂದರೆ ಏನು ಮ್ಯಾಮ್? ಅಮ್ಮ, ಅವ್ರು ರಾಜ್ಕುಮಾರ್ ಸರ್ ಇದ್ದಾರಲ್ಲ, ಅವರನ್ನು ನಾವು ನೆನೆಸ್ಕೊಳ್ದೇ ಇರೋವಂಥ ಕ್ಷಣ ಇಲ್ಲ. ಪಾರ್ವತಮ್ಮ ರಾಜ್ಕುಮಾರ್ನ ನೆನೆಸ್ಕೊಳ್ಳೋ ಅಂಥ ಇಲ್ಲದೇ ಇರೋ ಸಮಯನೇ ಇಲ್ಲ ಅಮ್ಮ. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರಮ್ಮ. ಅವರು ಯಾವಾಗಲೂ ಹೇಳೋರು, ಪಾರ್ವತಿ ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲ ನಿಲ್ಲಿಸು, ಅವಳು ಒಳ್ಳೆ ಕೆಲಸ ಮಾಡ್ತಾಳೆ ಅನ್ನೋರು. ಪಾರ್ವತಮ್ಮ ಅವ್ರು ನನ್ನನ್ನು ಅದಕ್ಕೆ ಅಮ್ಮ, ನಾನು ಇಲ್ಲಿ ಬಂದು ಕೂತಾಗ, ಕಳೆದ ಬಾರಿ ನಾನು ಗೆದ್ದು ಬಂದಾಗ ಆ ಸೀಟಲ್ಲಿ ಅಲ್ಲಿ ಕೂತ್ಕೊಳ್ಳೋರು. ತಾಯಿ ಮಹಾಲಕ್ಷ್ಮಿ ಬಂದು ಕೂತಿರೋರು. ಕೂತ್ಬಿಟ್ಟು ಯಾರಾದರೂ ತಪ್ಪು ಮಾತಾಡಿದ್ರೆ ಅಲ್ಲೇ ಹಿಂಗೆ ಖಂಡಿಸೋರು. ಒಂದೇ ತಪ್ಪು ಹಾಗೆ ಮಾಡಬೇಡಿ ಅನ್ನೋರು. ಎಷ್ಟು ಚೆನ್ನಾಗಿ ಇಂಡಸ್ಟ್ರಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಹಿಂಗಿರಬೇಕು ಇಂಡಸ್ಟ್ರಿ ಅಂತ ಹೇಳೋರು. ಅಂಥ ತಾಯಿನ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೀವಮ್ಮ. ಅದೆಲ್ಲ ನೆನೆಸ್ಕೊಂಡಾಗ ಬೇಜಾರಾಗುತ್ತೆ. ರಿಯಲಿ ಪಾರ್ವತಮ್ಮವ್ರನ್ನ ನಾವು ಐ ಮಿಸ್ಸಿಂಗ್. ಇಲ್ಲಿ ಬಂದಾಗ ನಂಗೆ ಅನಿಸುತ್ತೆ, ಆ ಚೇರು ಅವ್ರಿಗೇ ಒಂದು ಚೇರ್ ಮಾಡಿದ್ವಿ ನಾವು. ಒಂದೊಳ್ಳೆ ಚೇರಲ್ಲಿ ಬಂದು ಹಿಂಗೆ ಕೂತ್ಕೊಳ್ಳೋರು, ಮಹಾಲಕ್ಷ್ಮಿ ಕೂತಂಗೆ ಕೂತ್ಕೊಂಡ್ಬಿಡೋರು. ಶಕ್ತಿ ರೂಪ ಅವರು ಇಲ್ಲಿ ಕೂತ್ಕೊಂಡು, ಇಲ್ಲಿ 52 ಜನ ನಾವು ಕೂತರೂ ಕೂಡ ಅಲ್ಲಿ ಕೂತ್ಕೊಂಡು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವ ತಾಯಿ ಮಾಡ್ತಾರೆ ಹೇಳಿ? ಜಗತ್ತಲ್ಲಿ ಯಾರು ಮಾಡ್ತಾರೆ? ಅದು ಪಾರ್ವತಮ್ಮವರು ನಾನು ಯಾವಾಗಲೂ ಯಾಕೆ ಇಷ್ಟೊಂದು ನೆನೆಸ್ಕೊಳ್ತೀನಿ ಅಂತಂದರೆ, ನಮಗೆ ಅವರೊಂದು ಉತ್ತೇಜನ ಕೊಡೋರು, ಪ್ರೇರಣಾ ಶಕ್ತಿಯಾಗಿರೋರು. ನಾನು ಬೆಳಗ್ಗೆ 5 ಗಂಟೆಗೆ ಫೋನ್ ಮಾಡೋರು. ಅವ್ರಿಗೆ ಇದು ಬೇಡವಾಗಿತ್ತು. ಚಿತ್ರರಂಗದ ಸಮಸ್ಯೆಗಳನ್ನು ಅವ್ರ ಹತ್ರ ಹೋಗಿ ಎಲ್ಲರೂ ಹೇಳಿದಾಗ ಅದನ್ನು ಅವ್ರು ಹೇಗೆ ತೊಗೊಳ್ಳೋರು ಅಂದರೆ, 4 ಗಂಟೆಗೆದ್ದು 5 ಗಂಟೆ ನನಗೆ ಫೋನ್ ಮಾಡಿ 6 ಗಂಟೆಗೆಲ್ಲ ಇಲ್ಲಿ ಫೈನಾನ್ಸ್ ಮಿನಿಸ್ಟ್ರ್ ಹತ್ರ ಇವ್ರ ಹತ್ರ ಮಿನಿಸ್ಟ್ರ್ ಹತ್ರ ಬಂದು ಕೂತ್ಕೊಂಡ್ಬಿಡ್ತಿದ್ವಿ. ಸರ್, ನಮಗೆ ಇಂಡಸ್ಟ್ರಿಯಲ್ಲಿ ಈ ಥರ ಆಗಬೇಕು ಅಂತ. ಪಾರ್ವತಮ್ಮವರು, ಅಮ್ಮ ಬಂದಿದ್ದೀರಾ? ಅಯ್ಯೋ ಪಾಪ ಅವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ತಕ್ಷಣವೇ ಕೆಲಸ ಮಾಡಿಕೊಡೋರು. ಈ ಇಂಡಸ್ಟ್ರಿದು ಎಲ್ಲ ಬೇಡಿಕೆಗಳನ್ನು, ಬಹುತೇಕ ಬೇಡಿಕೆಗಳನ್ನು ಪಾರ್ವತಮ್ಮ ರಾಜ್ಕುಮಾರ್ ಅವರು ಮಾಡಿಕೊಡೋರು. ಶಿವಣ್ಣ ಕೂಡ ಈ ಸತಿ ವಿಶ್ ಮಾಡಿದ್ರು ನಿಮಗೆ? ಅವ್ರು ನಮ್ಮ ಮನೆ ಮಗುರಿ ಅವರೆಲ್ಲ, ಗೊತ್ತಾಯ್ತಾ? ಅದು ನಂದು ಮನೆ, ಆಯಿತಾ? ನಾನು ಆ ಮನೆಯಿಂದ ನಾನು ಬೇರೆ ಅಲ್ಲ. ಅದರಿಂದ ಆ ಮನೆ ದೊಡ್ಡ ಮನೆ ಅಂತ ಯಾಕೆ ಹೇಳ್ತೀವಿ ಹೇಳಿ?
ಅವರು ಹೀಗೆಲ್ಲ ಮಾಡಿ ಈ ಉದ್ಯಮವನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿಟ್ಟಿದ್ದಾರೆ. ಇವತ್ತು ಈ ಇಂಡಸ್ಟ್ರಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ. ಅಪ್ಪು ಸರ್ ಹೇಳಬೇಡ್ರಿ, ಹೊಟ್ಟೆ ಹುರಿಯುತ್ತೇವಲ್ಲ ಅಪ್ಪು ಸಾರ್. ಅವನು ಧ್ರುವ ನಕ್ಷತ್ರ ಥರ ಎಲ್ಲೋ ಇದ್ದಾನೆ ಅಷ್ಟೆ. ಆದರೆ ಆ ಮಗು ನಮ್ಮ ಮಗು ಅದು. ಆ ಲಾಸನ್ನು ಯಾರು ಕೂಡ ತುಂಬಕ್ಕಾಗೋದೇ ಇಲ್ಲಮ್ಮ.